ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರೈತ ವಿರೋಧಿ ರಾಜ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಧಿಕ್ಕಾರ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಿಬ್ಯುನಲ್ ಮುಂದೆ ಮಂಡನೆ ಏನ್ ಮಾಡಬೇಕಾಗಿತ್ತು, ಮಂಡನೆ ಮಾಡಕ್ ಮುಂಚೆ ಸರ್ವಪಕ್ಷದ ಸಭೆ ಕರೆದು ಎಲ್ಲರನ್ನ ಕೇಳಿ ನಮ್ಮ ನಿಲುವು ಏನಿರಬೇಕು ಅಂತ ಮಾಡಲಿಲ್ಲ. ಈಗಾಗಲೇ ಕಾಪುರಿ ಟ್ರಿಬ್ಯುನಲ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಯಾರು ರಾಮಲಿಂಗಾರೆಡ್ಡಿ ಅವರು ಹೋಗಿದ್ರು. ಅವ್ರಿಗೆ ಖಾತೆ ಗಮನನೇ ಇಂಟ್ರೆಸ್ಟ್ ಇಲ್ಲ, ನನ್ನ ಖಾತೆ ಬೇಡ ಅಂತೇಳಿ ಸ್ಟ್ರೈಕ್ ಮಾಡಿದ್ರು. ಹೋಗಿದ್ದಾರೆ, ಅವರಿಂದ ನ್ಯಾಯ ಸಿಗುತ್ತಾ? ಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಇದ್ರು, ಕಾನೂನು ತಜ್ಞರ ಕರೆದು ನಮ್ಮ ಲಾಯರ್ಗಳನ್ನ ಕರೆದು ಏನು ವಾದ ಮಾಡಬೇಕು, ಕಾವೇರಿ ಕೆಆರ್ಎಸ್ ಒಣಗಿದೆ, ಕುಡಿಯೋಕೆ ನೀರಿಲ್ಲ, ಬೆಂಗಳೂರಿಗೆ ನೀರಿಲ್ಲ, ಮೈಸೂರಿಗೆ ನೀರಿಲ್ಲ, ಮಂಡ್ಯಗೆ ನೀರಿಲ್ಲ, ಇದನ್ನ ಯಾಕೆ ಅವ್ರಿಗೆ ಹೇಳಿಲ್ಲ? ಡಿ.ಕೆ. ಶಿವಕುಮಾರ್ ಅಲ್ಲಿ ಕಾಕ್ರೋಚ್ ಪಾರ್ಟಿ ಡೆಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿ ಜೊತೆ ಚಕ್ಕಂದ ಆಡ್ತಾ ಇದ್ರು. ಇನ್ನು ರೈತರ ಹೊಲಗಳಿಗೆಲ್ಲ ಅವಾಗೆ ಮಿಡತೆಗಳು, ಈ ಕಾಕ್ರೋಚ್ಗಳೆಲ್ಲ ಬಂದು ಇಲ್ಲಿ ಹೊಲಗಳೆಲ್ಲ ಸೇರ್ಕೊಂತ ಇದೆ, ನೀರಿಲ್ಲ. ಇದನ್ನ ನೋಡಿದೀರ ನೀವು ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿಗೆ ಹೋಗಿದ್ದೀರಿ ಅಂದ್ರೆ ನಿಮ್ ಇಂಟ್ರೆಸ್ಟ್ ಏನು? ಕ್ಯಾಬಿನೆಟ್ ರಚನೆ ಮಾಡಕ್ಕೆ 3 ದಿನ ರಾಹುಲ್ ಗಾಂಧಿ ಮನೆ ಮುಂದೆ ಫುಟ್ಪಾತ್ ಅಲ್ಲಿ ಕಾದ್ಕೊಂಡು ನಿಂತಿದ್ರಿ. ಅವಾಗ ಜ್ಞಾಪಕ ಬರಲಿಲ್ಲ ಕಾವೇರಿ. ಇವತ್ತು